ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾರೆ ಆಕಾಶ್ ಪಾಟೀಲ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸ್ನಲ್ಲಿ BA 5ನೇ ಸೆಮಿಸ್ಟರ್ನಲ್ಲಿ ಬರ್ತಕ್ಕಂತಹ ಸೋಷಿಯಾಲಜಿ DSC 10ನಲ್ಲಿ ಬರ್ತಕ್ಕಂತಹ 2 ಅಂಕದ ಪ್ರಶ್ನೆಗಳು, 5 ಅಂಕದ ಪ್ರಶ್ನೆಗಳು ಹಾಗೂ 10 ಅಂಕದ ಪ್ರಶ್ನೆಗಳು ಯಾವ ರೀತಿ ಬರಬಹುದು ಅಂತಕ್ಕಂಥ ನಾವು ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ 2 ಅಂಕದ ಪ್ರಶ್ನೆಗಳು. ಇಲ್ಲಿ ಏನಪ್ಪ ಅಂತಂದ್ರೆ ಒಟ್ಟು ಏನಪ್ಪ ಅಂತಂದ್ರೆ ಇಲ್ಲಿ ನಾವು 7 ಪ್ರಶ್ನೆಗಳನ್ನು ನಮಗೆ ಕೇಳ್ತಾರೆ. ಇದರಲ್ಲಿ ನಾವು ಬೇಕಾದ ಏನಪ್ಪ ಅಂತಂದ್ರೆ 5 ಪ್ರಶ್ನೆಗಳನ್ನು ಉತ್ತರಿಸಿದ್ದಲ್ಲಿ ನಮಗೆ 10 ಅಂಕಗಳು ದೊರೆತಿರ್ತಾವೆ. ಮೊದಲನೇದಾಗಿ ಏಕರಕ್ತ ಸಂಬಂಧಗಳ ಘಟಕ ಎಂದರೇನು? ಎರಡನೇ ಪ್ರಶ್ನೆ ರೈತಾಪೀಕರಣ ಎಂದರೇನು? 3 ಹಾಡಿಗಳು ಎಂದರೇನು? ಇನ್ನು 4ನೆಯ ಪ್ರಶ್ನೆ ಏಮಿಕ್ ಪರಿದೃಷ್ಟಿ ಎಂದರೇನು? 5 ವಂಶವಾಹಿ ವಿಧಾನ ಎಂದರೇನು? 6 ಆದಿವಾಸಿ ನ್ಯಾಯ ವ್ಯವಸ್ಥೆಯು ಎದುರಿಸಬೇಕಾಗಿರುವ ಯಾವುದಾದರೂ 2 ಸಮಸ್ಯೆಗಳನ್ನು ತಿಳಿಸಿರಿ. ಇನ್ನು 7ನೆಯ ಪ್ರಶ್ನೆ ದತ್ತಾಂಶಗಳಿಗೆ ಸಂಬಂಧಿಸಿದ ಆನುವಂಶಿಕ ಮೂಲಗಳು ಎಂದರೆ ಯಾವುವು ಅಂತಕ್ಕಂಥ ಈ ಒಂದು 7 ಪ್ರಶ್ನೆಗಳೇನಪ್ಪ ಅಂತಂದ್ರೆ 2 ಅಂಕದ ಪ್ರಶ್ನೆಗಳಾಗಿರ್ತವೆ. ಇನ್ನು 5 ಅಂಕದ ಪ್ರಶ್ನೆಗಳು ಯಾವ ರೀತಿ ಕೇಳ್ತಾರೆ ಅನ್ನೋದಾದರೆ ನೋಡೋದಾದರೆ ಇಲ್ಲಿ ಕೂಡ ಏನಪ್ಪ ಅಂತಂದ್ರೆ ಇಲ್ಲಿ ನಮಗೆ 6 ಪ್ರಶ್ನೆಗಳನ್ನು ನಮ್ಗೆ ಕೇಳಿರ್ತಾರೆ. ಇದರಲ್ಲಿ ನಮ್ಗೆ ಬೇಕಾದ 4 ಪ್ರಶ್ನೆಗಳಿಗೆ ನಾವು ಸರಿಯಾದ ರೀತಿಯಿಂದ ಉತ್ತರಿಸಿದಲ್ಲಿ ನಮಗೆ 20 ಅಂಕಗಳು ದೊರೀತಿರ್ತವೆ. ಅಂದ್ರೆ 5 ಅಂಕದ ಪ್ರಶ್ನೆ ಒಂದೊಂದಾಗಿರ್ತವೆ. ಇಲ್ಲಿ ಮೊದಲನೇದಾಗಿ ಆದಿವಾಸಿ ಸಮುದಾಯದ ಯಾವುದಾದರೂ 5 ಗುಣಲಕ್ಷಣಗಳನ್ನು ವಿವರಿಸಿರಿ. ಇನ್ನು 2ನೆಯ ಪ್ರಶ್ನೆ ರಕ್ತ ಸಂಬಂಧಿಗಳು ಹಾಗೂ ವೈವಾಹಿಕ ಸಂಬಂಧಗಳು ಈ ಪರಿಕಲ್ಪನೆಗಳ ನಡುವಿನ ಅರ್ಥ ಮತ್ತು ವ್ಯತ್ಯಾಸಗಳನ್ನು ತಿಳಿಸಿರಿ ಅಂತಕ್ಕಂಥದ್ದು. ಇನ್ನು 3ನೆಯ ಪ್ರಶ್ನೆ ಜಾತಿ ಮತ್ತು ಆದಿವಾಸಿ ಸಮುದಾಯಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿರಿ. ಇನ್ನು 4ನೆಯ ಪ್ರಶ್ನೆ ಸಂಶೋಧನಾ ಕಾರ್ಯದ ನೀತಿ ಸಂಹಿತೆ ಎಂದರೇನು ಹಾಗೂ ಅದನ್ನು ವಿವರಿಸಿರಿ. 5 ಆದಿವಾಸಿಗಳು ಎದುರಿಸುತ್ತಿರುವ ಭೂಪರಾಧೀನತೆಯ ಸಮಸ್ಯೆಯನ್ನು ವಿವರಿಸಿರಿ. 6 ಕ್ಷೇತ್ರ ಕಾರ್ಯ ಮಾಡಲು ಹೊರಡುವ ಸಂಶೋಧನಾ ವಿದ್ಯಾರ್ಥಿಗಳು ಅಥವಾ ಸಮೀಕ್ಷಕರು ಗಮನಿಸಬೇಕಾದ ಮುನ್ನೆಚ್ಚರಿಕೆಗಳು ಯಾವುವು ಅಂತಕ್ಕಂಥ ಈ ಒಂದು 6 ಪ್ರಶ್ನೆಗಳೇನಪ್ಪ ಅಂತಂದ್ರೆ 5 ಅಂಕದ ಪ್ರಶ್ನೆಗಳಾಗಿರ್ತವೆ. ಇನ್ನು ಕೊನೆಯದಾಗಿ 10 ಅಂಕದ ಪ್ರಶ್ನೆಗಳು ಯಾವ ರೀತಿ ಕೇಳ್ತಾರೆ ಅನ್ನೋದಾದ್ರೆ ನೋಡೋದಾದರೆ ಇಲ್ಲಿ ಕೂಡ ಏನಪ್ಪ ಅಂತಂದ್ರೆ 4 ಪ್ರಶ್ನೆಗಳು ನಮಗೆ ಕೇಳ್ತಾರೆ. ಅದರಲ್ಲಿ ಬೇಕಾದ ನಮಗೆ 3 ಪ್ರಶ್ನೆಗಳಿಗೆ ನಾವು ಸರಿಯಾದ ರೀತಿಯಿಂದ ಉತ್ತರಿಸಿದಲ್ಲಿ ನಮಗೆ 30 ಅಂಕಗಳು ದೊರೆತಿರ್ತಾವೆ. ಮೊದಲನೆಯ ಪ್ರಶ್ನೆ ಆದಿವಾಸಿಗಳ ಜೀವನವೆಂಬುದು ಧರ್ಮ ಮತ್ತು ಮಾಂತ್ರಿಕ ವಿದ್ಯೆಯಲ್ಲಿ ಅಡ್ಡಿ ತೆಗೆದತ್ತಿಗೆ ವಿಶ್ಲೇಷಿಸಿರಿ ಅಂತಕ್ಕಂಥದ್ದು. 2 ಟ್ರೈಬ್ ಜಾತಿ ರೈತ ನಿರಂತರತೆಗೆ ಎಂದರೇನು? ಆದಿವಾಸಿಗಳ ಸಾಮಾಜಿಕ ಚಲನೆಯ ವಿಶ್ಲೇಷಣೆಯಲ್ಲಿ ಈ ಪರಿಕಲ್ಪನೆಯ ಔಚಿತ್ಯವೇನು ಅಂತಕ್ಕಂಥದ್ದು. ಇನ್ನು 3ನೆಯ ಪ್ರಶ್ನೆ ಆದಿವಾಸಿ ವಿಸಂಸ್ಕೃತೀಕರಣವೆಂದರೇನು ಹಾಗೂ ಅದಕ್ಕೆ ಕಾರಣವಾದ ಸನ್ನಿವೇಶಗಳನ್ನು ವಿಶ್ಲೇಷಿಸಿರಿ. ಇನ್ನು 4ನೆಯ ಪ್ರಶ್ನೆ ಸಹಭಾಗಿತ್ವದ ವಿಧಾನಗಳು ಎಂದರೇನು? ಏಕವಿಷಯಕ ಅಧ್ಯಯನದ ಲಕ್ಷಣಗಳನ್ನು ಮತ್ತು ಅದರ ಇತಿಮಿತಿಗಳನ್ನು ವಿವರಿಸಿರಿ ಅಂತಕ್ಕಂಥ ಈ ಒಂದು 4ನೇ ಪ್ರಶ್ನೆ 10 ಅಂಕದ ಪ್ರಶ್ನೆಗಳಿಗಿರ್ತವೆ. ಇಷ್ಟೇನಪ್ಪ ಅಂತಂದ್ರೆ ಸಮಾಜಶಾಸ್ತ್ರ ಅಂದ್ರೆ ಸೋಷಿಯಾಲಜಿ DSC 10ನಲ್ಲಿ ಬರ್ತಕ್ಕಂತಹ 2 ಅಂಕ 5 ಅಂಕ 10 ಅಂಕದ ಪ್ರಶ್ನೆಗಳೇನಪ್ಪ ಅಂತಂದ್ರೆ ನೋಡಿದ್ದೇವೆ ಅಂತ ಹೇಳ್ಬೋದು. ಇಷ್ಟೇನಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂತಹ ಮಾಹಿತಿ. ಇದೇ ರೀತಿ ಪ್ರತಿದಿನ ವೀಡಿಯೋಗಳನ್ನು ನೋಡ್ಬೇಕಾಯ್ತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಪ್ರೆಸ್ ಮಾಡೋ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡ್ತಾರಪ್ಪ ಅಂತಂದ್ರೆ ನಾವು ಪ್ರತಿದಿನ ಹಾಕೋ ವಿಡಿಯೋದ ನೋಟಿಫಿಕೇಶನ್ ತಲುಪುತ್ತದೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.